ಮಕ್ಕಳ ರ್ಯಾಂಕ್ 1 ಬರಬೇಕು ಅಂತ ನಿಮ್ಗೆ ಆಸೆ ಇಲ್ವಾ? ಖಂಡಿತ ಆಸೆ ಇದೆ ಅಲ್ವಾ? ನೋಡಿ ಮಕ್ಕಳ, ರ್ಯಾಂಕ್ 1 ತಗೋಬೇಕು ಅಂತಂದರೆ ಜಸ್ಟ್ ಓದಿದ್ರೆ ಸಾಲೋದಿಲ್ಲ, ಅದಕ್ಕೆ ಆದ ಒಂದು ಸ್ಟ್ರಾಟಜಿ ಬೇಕಾಗುತ್ತೆ. ಈಗ ತಾನೇ ನಮ್ಮ KCET 2026 ಎಕ್ಸಾಮ್ ರಿಸಲ್ಟ್ಸ್ ಬಂತು. ರಿಸಲ್ಟ್ಸ್ ಬಂದಮೇಲೆ ನಮ್ಮ ಟಾಪರ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಇಂಟರ್ವ್ಯೂ ಮಾಡಿದಾಗ ಅವರೆಲ್ಲರೂ ಕೂಡ ಕೆಲವು ಸೇಮ್ ಸ್ಟ್ರಾಟಜಿಗಳನ್ನ ಫಾಲೋ ಮಾಡಿದ್ದಾರೆ. ಆ್ಯಂಡ್ ಆ ಸ್ಟ್ರಾಟಜಿನ ಫಾಲೋ ಮಾಡಿರೋದೇನೆ ಮಕ್ಕಳ ಅವ್ರಿಗೆಲ್ಲರೂ ಕೂಡ ರಿಸಲ್ಟ್ಸ್ ಬಂದಿರೋದು. ಹಾಗಾದರೆ ನಮ್ಮ ಟಾಪರ್ಸ್ ಯಾವ ರೀತಿ ಸ್ಟ್ರಾಟಜಿನ ಫಾಲೋ ಮಾಡಿದ್ದಾರೆ ಅಂತ ನೀವೇನಾದರೂ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕಡೆ ತನಕ ನೋಡಿ ಮಕ್ಕಳ. ಸಿಕ್ಕಾಬಡೆ ಬೆನಿಫಿಟ್ ಆಗುತ್ತೆ ಆ್ಯಂಡ್ ಸಿಕ್ಕಾಬಡೆ ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಕಡೆ ತನಕ ವಿಡಿಯೋ ನೋಡೋದ್ರಿಂದ ನಿಮಗೆ ಮಕ್ಕಳ ನಮ್ಮ ಲಕ್ಷ್ಯ KCET 2027 ಮತ್ತು ಅರ್ಜುನ KCET 2027 ಮೇಲೆ ಸಖತ್ ಆಫರ್ಸ್ ಇದೆ, ಆಫರ್ಸ್ ಕೂಡ ಗೊತ್ತಾಗುತ್ತೆ. ಹಾಗಾದರೆ ಯಾಕೆ ನಮ್ಮ ಸ್ಟೂಡೆಂಟ್ಸ್ ರ್ಯಾಂಕರ್ಸ್ ಆದರು? ನೀವು ಕೂಡ ಯಾವುದೇ ರೀತಿ ರ್ಯಾಂಕರ್ಸ್ ಆಗಬೇಕಾ? ಎಸ್, ಇಲ್ಲಿದೆ ನೋಡಿ ಮಕ್ಕಳ ಸೀಕ್ರೆಟ್. ಮೊದಲನೇದಾಗಿ ಯು ನೀಡ್ ಟು ಬಿ ರೆಡಿ ಟು ಬಿಲ್ಡ್ ಯುವರ್ ಸೆಲ್ಫ್. ಎಸ್, ನೀವು ಮಕ್ಕಳ ನಿಮ್ಮನ್ನು ನೀವು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೋಬೇಕಾಗತ್ತೆ. ಯಾವುದೇ ಒಬ್ಬ ಅಚೀವರ್ನ ನೀವು ನೋಡಿದ್ರೆ ಅವರನ್ನ ಅವರು ಬಿಲ್ಡ್ ಮಾಡ್ಕೊಂಡಿದ್ದಾರೆ ಮಕ್ಕಳ. ಫ್ರಮ್ ದ ಬಾಟಮ್ ಅವರು ಟಾಪಿಗೆ ಬೆಳಿಬೇಕಂತಂದರೆ ಅವ್ರದ್ದೊಂದು ಮೈಂಡ್ ಸೆಟ್ನ ಬಿಲ್ಡ್ ಮಾಡ್ಕೊಂಡಿರ್ತಾರೆ, ಕೆಲವು ಸ್ಯಾಕ್ರಿಫೈಸಸ್ನ ಮಾಡಿರ್ತಾರೆ. ಎಸ್, ನೀವು ನಮ್ಮ ಫೇಮಸ್ ಕ್ರಿಕೆಟರ್ಸ್ ಸಚಿನ್ ಮತ್ತು ವಿನೋದ್ ಕಾಂಬ್ಳೆ ಅಂತ ತಗೊಂಡ್ರೆ ಮಕ್ಕಳ, ಇಬ್ಬರು ಕೂಡ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಆಲ್ಮೋಸ್ಟ್ ಸೇಮ್ ಟೈಮ್ನಲ್ಲಿ ಬರ್ತಾರೆ, ಒಂದು 1 or 2 years ಡಿಫ್ರೆನ್ಸಲ್ಲಿ. ಬಟ್ ಸಚಿನ್ ತೆಂಡೂಲ್ಕರ್ ಇಸ್ ಕಾಲ್ಡ್ ಆಸ್ ಗಾಡ್ ಆಫ್ ಕ್ರಿಕೆಟ್ ಆ್ಯಂಡ್ ಮೆನಿ ಡೋಂಟ್ ನೋ ಹೂ ಇಸ್ ವಿನೋದ್ ಕಾಂಬ್ಳೆ ಇಟ್ ಸೆಲ್ಫ್. ಸೊ ಇಬ್ಬರು ಕೂಡ ಕ್ಲಾಸ್ಮೇಟ್ಸ್. ಬಟ್ ದ ಪ್ರಾಬ್ಲಮ್ ಇಸ್ ಸ್ಟೂಡೆಂಟ್ಸ್, ಸಚಿನ್ ತೆಂಡೂಲ್ಕರ್ had a passion to cricket same as ವಿನೋದ್ ಕಾಂಬ್ಳಿ, ಬಟ್ they lacked discipline. ಅಂದರೆ ಇಬ್ಬರಲ್ಲೂ ಕೂಡ ಒಂದು ಡಿಫ್ರೆನ್ಸ್ ಇತ್ತೇನಂತಂದರೆ ಡಿಸಿಪ್ಲಿನ್. ಎಸ್, ಸಚಿನ್ ತೆಂಡೂಲ್ಕರ್ ವಾಸ್ ಕ್ವೈಟ್ ಡಿಸಿಪ್ಲಿನ್ಡ್, he was quite determined, he was quite consistent. ಬಟ್ ನಮ್ಮ ವಿನೋದ್ ಕಾಂಬ್ಳಿ ಯಾರಿದ್ರು, he was not at all doing that. ಅಂದರೆ ನೀನು ಎಷ್ಟೇ ಟ್ಯಾಲೆಂಟ್ ಇದ್ರೂ ಕೂಡ ನೀನು ನಿನ್ನನ್ನು ಕರೆಕ್ಟ್ ರೀತಿಲಿ ನೀನು ಬಿಲ್ಡ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಖಂಡಿತ ನಿನಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ ನೀನು ಅಂದ್ಕೊಂಡಿರೋದನ್ನು ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಇವತ್ತು ನಾನು ತಿಳಿಸೋದಕ್ಕೆ ಬಂದಿರೋದು ಅದನ್ನು ನೋಡ್ಕಂದ. ನೀನು ಕೆಲವು ಸ್ಯಾಕ್ರಿಫೈಸಸ್ ಮಾಡಲಿಲ್ಲ ಅಂತಂದರೆ ನೀನು ಯಾವುದೇ ಕಾರಣಕ್ಕೂ ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ನಿನ್ನ ಫ್ಯಾಮಿಲಿ ಟೈಮ್ ಆಗ್ಬೋದು, ನಿನ್ನ ಫ್ರೆಂಡ್ಸ್ ಟೈಮ್ ಆಗ್ಬೋದು, ನಿನ್ನ ಸ್ಕ್ರೀನಿಂಗ್ ಟೈಮ್ ಆಗ್ಬೋದು, ಯಾವುದನ್ನಾದರೂ ನೀನು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗತ್ತೆ, ನಿನ್ನ ಫುಡ್ ಹ್ಯಾಬಿಟ್ಸಿಂದ ಹಿಡಿದು. ಸೊ ಅತಿಯಾಗಿ ತಿಂದರೂ ಕೂಡ ನಿನಗೆ ಕೂತ್ಕೊಂಡು ಓದೋದಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಬರೋದಿಲ್ಲ. ಸೊ ಅತಿಯಾಗಿ ನಿದ್ದೆ ಮಾಡಿದ್ರೂ ಕೂಡ ಆಗೋದಿಲ್ಲ, ಆ್ಯಂಡ್ ಕಡಿಮೆ ನಿದ್ದೆ ಮಾಡಿದ್ರೂ ಕೂಡ ಆಗೋದಿಲ್ಲ. So you need to have a balanced life and you need to be ready to do lot of sacrifices, and ಈ ಸ್ಯಾಕ್ರಿಫೈಸಸ್ ಮಾಡೋದ್ರಿಂದ ಮಾತ್ರ ನೀನು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಕಂದ ನಾನು ಹೇಳ್ತಾ ಇರೋದೇನಂತ ಅಂದರೆ, ಟ್ರೈ ಟು ಲಿಸ್ಟ್ ಔಟ್ 5 things which you need to sacrifice. ಆ್ಯಂಡ್ ಇದನ್ನು ಬಿಡು ಕಂದ, ಆ್ಯಂಡ್ ಇದನ್ನು ಬಿಟ್ಟು ನೀನು ರ್ಯಾಂಕ್ ತೊಗೊಳ್ಳೋದು ಹೇಗೆ ಅಂತ ನೋಡ್ತಾ ಬಾ. ಆ್ಯಂಡ್ ನೆಕ್ಸ್ಟ್ ವಿಷಯ ಏನಂತ ಅಂದರೆ, ಎಸ್, ಯು ನೀಡ್ ಟು ಹ್ಯಾವ್ ಅ ಪ್ರಾಪರ್ ಮೈಂಡ್ ಸೆಟ್, ಯು ನೀಡ್ ಟು ಸ್ಟೇ ಮೋಟಿವೇಟೆಡ್. ನೋಡ್ಕಂದ, ಇಲ್ಲಿ ಯಾರೋ ಬಂದು ನಿನ್ನನ್ನು ಹೀರೋ ಮಾಡ್ತಾರೆ ಅಂತ ಅಂದ್ಕೊಳ್ಳೋಕೆ ಚಾನ್ಸೇ ಇಲ್ಲ. ನಿನಗೆ ನೀನೇ ಹೀರೋ ಆಗಬೇಕು, ನಿನಗೆ ನೀನೇ ಮೋಟಿವೇಟ್ ಮಾಡ್ಕೊಳ್ತಾ ಇರಬೇಕು. ಯಾಕಂದರೆ ನೀನು ಯಾವಾಗ ಫೇಲ್ಯೂರ್ ಆಗ್ತೀಯಾ, ನೀನು ಯಾವಾಗ ಸಕ್ಸಸ್ ಕಾಣ್ತೀಯಾ ಅಂತ ಯಾರೋ ಕೂತ್ಕೊಂಡು ನೋಡ್ತಿರೋದಿಲ್ಲ. ನೀನು ಫೇಲ್ಯೂರ್ ಆಗ್ತಿದ್ದಂಗೆ ಯಾರೋ ಬಂದು ಮೋಟಿವೇಟ್ ಮಾಡ್ತಾರೆ ಅಂತ ನೀನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀನು ಫೇಲ್ ಆದ ನೀನು ಮೋಟಿವೇಟ್ ಮಾಡ್ಕೊಳ್ಳೇಬೇಕು. ನೀನು ಅಂದ್ಕೊಂಡಿರೋ ಮಾರ್ಕ್ಸ್ ಬರಲಿಲ್ವಾ, ಪರವಾಗಿಲ್ಲ, ಓಕೆ, ನೀನು ಯಾಕೆ ತಪ್ಪು ಮಾಡಿದೆ, ಎಲ್ಲಿ ತಪ್ಪು ಮಾಡಿದ್ಯಾ, ಯಾವ ರೀತಿ ಕಾನ್ಸೆಪ್ಟ್ಸ್ನ ಕ್ಲಾರಿಟಿ ತೊಗೊಂಡಿಲ್ಲ ಅಂತ ನೀನು ನಿನಗೆ ಅರ್ಥ ಮಾಡಿಕೊಂಡು ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡ್ದೇನೆ ಪ್ರಾಪರ್ ಮೈಂಡ್ ಸೆಟ್ ಇಟ್ಕೊಂಡು ನೀನು ನಿನಗೆ ಮೋಟಿವೇಟ್ ಮಾಡಿಕೊಂಡು ಮತ್ತೆ ಓದೋದಕ್ಕೆ ಶುರು ಮಾಡಬೇಕು. ಹಾಗಾದರೆ ಮಾತ್ರ ನೀನು ಸಕ್ಸಸ್ ಕಾಣೋದಕ್ಕೆ ಸಾಧ್ಯ. ನೋಡಕಂದ, ಯಾರು ಸಕ್ಸಸ್ ಕಂಡಿದ್ದಾರೆ ಮತ್ತು ಯಾರು ಸಕ್ಸಸ್ ಕಂಡಿಲ್ಲ ಅವ್ರಿಗೆ ಇಷ್ಟೇ ಡಿಫ್ರೆನ್ಸ್ ಇರೋದು. ಸಕ್ಸಸ್ ಕಂಡಿರೋರು ಬೀಳ್ತಾರೆ, ಬಿದ್ದ ಮೇಲೆ ಮತ್ತೆ ಹೇಳ್ತಾರೆ, ಮತ್ತೆ ಓಡ್ತಾರೆ. ಬಟ್ ಸಕ್ಸಸ್ ಕಾಣದೇ ಇದ್ದವರು ಜಸ್ಟ್ ಬಿದ್ದ ಮೇಲೆ ಏನು ಮಾಡ್ತಾರೆ, ಓಡೋಟೋಗ್ತಾರೆ. So they will never fight back. So you need to be a fighter kanda. And next thing is consistency. Yes, ದಿನ ಓದಬೇಕು, ಮತ್ತೆ ರಿವಿಷನ್ ಮಾಡಬೇಕು. ಬೋರ್ ಅಂತ ಅನಿಸ್ಬೋದು ಕಂದ, ಎಸ್, ಆದರೂ ಕೂಡ ಮತ್ತೆ ನೀವು ರಿವಿಷನ್ ಮಾಡಬೇಕಾಗತ್ತೆ, ಮತ್ತೆ ಜಾಸ್ತಿ MCQsಗಳನ್ನ ಸಾಲ್ವ್ ಮಾಡೋಕ್ಕಾಗತ್ತೆ. ಯು ನೀಡ್ ಟು ಸ್ಟೇ ಕನ್ಸಿಸ್ಟೆಂಟ್. ನೋಡಿ ಮಕ್ಕಳ, ನಮ್ಮ ಶ್ರೇಯಾ ಯಾರಿದ್ದಾರೆ 54 ರ್ಯಾಂಕ್ ತೊಗೊಂಡವ್ರು, ಅವ್ರು ಒಂದು ಮಾತು ಹೇಳಿದ್ರು, ಕನ್ಸಿಸ್ಟೆನ್ಸಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ರಿವಿಷನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ದಿನ ಓದ್ತಿದ್ದಾಗ ಏನಾಗುತ್ತೆ, ಇವತ್ತಿನ ದಿನ ನಾನೊಂದು 5 hours 6 hours ಕೂತ್ಕೊಂಡು ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಸ್, ನಾನು ಏನು ಓದಬೇಕು ಅಂತ ಅಂದ್ಕೊಂಡಿದ್ದೆ ಅದೆಲ್ಲ ಓದಿ ಮುಗಿಸಿದ್ದೀನಿ, ಇನ್ನೂ 2 hours ಟೈಮ್ ಇದೆ. ಏನು ಮಾಡಬೇಕು, ಹಳೆದನ್ನು ಮತ್ತೆ ರಿವಿಷನ್ ಮಾಡಬೇಕು. ಆ್ಯಂಡ್ ಕನ್ಸಿಸ್ಟೆನ್ಸಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನೀವು ಪ್ರಾಪರಾಗಿ ನಿಮ್ಮ ವೀಕ್ನ ಪ್ಲ್ಯಾನ್ ಮಾಡ್ತೀರಿ. ಸೊ 5 ದಿನ ಕೂತ್ಕೊಂಡು 5 ದಿನ ಚಾಪ್ಟರ್ಸ್ ಏನು ಮಾಡಿರೋದು ಓದಿದ್ಮೇಲೆ ಇನ್ನು 2 ದಿನ ಕೂತ್ಕೊಂಡು ಹಳೆದನ್ನು ಮತ್ತೆ ರಿವಿಷನ್ ಮಾಡ್ತೀರಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಅಂದ ಡಿಟರ್ಮಿನೇಷನ್. ಎಸ್, ನಿನಗೆ ಹಠ ಇರಬೇಕು ಕಣೋ, ನಾನು ಇದನ್ನು ಮಾಡಲೇಬೇಕು, ನಾನು ಇದನ್ನು ಪಡ್ಕೊಳ್ಳೇಬೇಕು ಅನ್ನೋ ಹಠ ಇರಬೇಕು. ಯಾರಿಗೆ ಹಠ ಇರುತ್ತೆ ಅವರು ಖಂಡಿತ ಅಚೀವ್ ಮಾಡೇ ಮಾಡ್ತಾರೆ. ಸುಮ್ಮನೆ ಲೈಟಾಗಿ ತೊಗೊಂಡ್ಬಿಟ್ರೆ ನೀನು ಅಚೀವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಇದರಲ್ಲಿ ಟಾಪ್ ಬರಲೇಬೇಕು,
ನಾನು ಇನ್ನೊಬ್ಬರನ್ನ ಗೆಲ್ಲಬೇಕು ಅಂತಿಲ್ಲ, ನನ್ನನ್ನು ನಾನು ಗೆಲ್ಲಬೇಕು. ನನ್ನ ಏನಿದ್ದೆ ನಾನು ಅದಕ್ಕಿಂತ ಬೆಟರ್ ಆಗಿ ಇವತ್ತಿರ್ಬೇಕು. ನೀನು ಈ ಒಂದು ಡಿಟರ್ಮಿನೇಷನ್, ಈ ಒಂದು ಹಠ ಇದ್ರೆ ಖಂಡಿತ ನೀನು ಅಚೀವ್ ಮಾಡ್ತೀಯ ಕಂದ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದು ವ್ಯಾಲ್ಯೂ ಈಚ್ ಮಿನಿಟ್. ಎಸ್, ಎವ್ರಿ ಮಿನಿಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಟೈಮ್ ವೇಸ್ಟ್ ಮಾಡೋದಕ್ಕೆ ನಿನಗೆ ಸ್ಕೋಪೇ ಇಲ್ಲ ಕಂದ. ಟೈಮ್ ವೇಸ್ಟ್ ಮಾಡಲೇಬಾರ್ದು. ನೀನು ಒಂದು 5 ನಿಮಿಷ ಸಿಕ್ಕಿದೆ, ಕೂತ್ಕೊಂಡು ಒಂದು 5 ನಿಮಿಷ ಇನ್ಸ್ಟಾಗ್ರಾಮ್ ನೋಡ್ತೀನಿ ಅಂತ ತೆಗೆದ್ದೆ ನೋಡು, 1 hour ಆಗಿರುತ್ತೆ ಕಂದ. ಆ್ಯಂಡ್ ನೀನು ಏನು ಪ್ಲಾನ್ ಮಾಡಿದ್ದೆ ಅವತ್ತಿನ ದಿನ ಕಂಪ್ಲೀಟ್ ವ್ಯಾನಿಷ್ ಆಗೋಗುತ್ತೆ. ಸೊ ಯು ಕೆನಾಟ್ ವೇಸ್ಟ್ ಯೋರ್ ಟೈಮ್ ಎಟ್ ಆಲ್ ಫಾರ್ ಅನ್ನೆಸೆಸರಿ ಥಿಂಗ್ಸ್. ತಲೆಯಲ್ಲಿ ಇಟ್ಕೊಂಡ್ಬಿಡು ಕಂದ. ಬೆಳಗ್ಗೆ ಎದ್ದ ಮೇಲೆ ಪ್ಲಾನ್ ಮಾಡು. ಈಚ್ ಆ್ಯಂಡ್ ಎವ್ರಿ ಮಿನಿಟ್, ಈಚ್ ಆ್ಯಂಡ್ ಎವ್ರಿ ಅವರ್ ಯು ನೀಡ್ ಟು ಪ್ಲಾನ್ ಪ್ರಾಪರ್ಲಿ ಆ್ಯಂಡ್ ಯು ನೀಡ್ ಟು ಎಕ್ಸಿಕ್ಯೂಟ್ ದ್ಯಾಟ್ ಅಟ್ ದ ಎಂಡ್ ಆಫ್ ದ ಡೇ. ಹಾಗಾದರೆ ಮಾತ್ರ ಕಂದ ನೀನು ಅನ್ಕೊಂಡಿರೋ ರೀತಿನ ಅಚೀವ್ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ಲಾಸ್ಟ್ಲಿ, ಆಸ್ ಐ ಸೆಡ್ ಅರ್ಲಿಯರ್, ಬಿ ರೆಡಿ ಟು ಡೂ ದ ಬೋರಿಂಗ್ ಥಿಂಗ್ಸ್. ಎಸ್, ಹೌದು, ಬೋರಿಂಗ್ ಥಿಂಗ್ಸ್ ಅಂದರೆ ನಮ್ಮ ವಿರಾಟ್ ಕೊಹ್ಲಿ ಹೇಳ್ತಾರೆ, ಈಸ್ ಫಾಲೋಯಿಂಗ್ ಅ ಸ್ಟ್ರಿಕ್ಟ್ ಡಯಟ್. ಅವ್ರದ್ದೊಂದು ವಿಡಿಯೋ ನೋಡಿದ್ದೆ. ಈ ಈಟ್ಸ್ ದ ಸೇಮ್ ಫುಡ್ ಡೈಲಿ ಇಟ್ ಸಿಮ್ಸ್. ಯಾಕಂದರೆ ಒಂದು ಡಯಟ್, ಒಂದು ರೊಟೀನ್ ಫಾಲೋ ಆಗಬೇಕು, ಬಾಡಿಗೆ ಅಡ್ಜಸ್ಟ್ ಆಗಿಬಿಡ್ಬೇಕು. ಅದಕ್ಕೋಸ್ಕರ ಸೇಮ್ ಫುಡ್ನ ಬೆಳಗ್ಗೆ ದಿನ ತಿಂತಾರಂತೆ, ಸೇಮ್ ಫುಡ್ ದಿನ ಮಧ್ಯಾಹ್ನ ತಿಂತಾರಂತೆ. ಸೊ ಆ ರೀತಿ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡಿರೋದ್ರೆ ಈವನ್ ಎಟ್ ದ ಏಜ್ ಆಫ್ 37-38 ಈ ಕ್ಯಾನ್ ರನ್ ಫಾಸ್ಟರ್ ದ್ಯಾನ್ ದ ಏಜ್ ಹೂ ಈಸ್ ಅರೌಂಡ್ 22-24. ಹೌದಲ್ಲ? ರೈಟ್, ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಎಷ್ಟು ಫಾಸ್ಟ್ ಇದೆ ನಮ್ಮ ವಿರಾಟ್ ಕೊಹ್ಲಿದು. ಯಾಕೆ? ಬಿಕಾಸ್ ಆಫ್ ದ್ಯಾಟ್ ವಾಟ್ ದ ಡಯಟ್, ದ ಸ್ಟ್ರಿಕ್ಟ್ ಥಿಂಗ್ಸ್ ಮೀನ್ಸ್ ದಿನ ಜಿಮ್ಗೆ ವಿಲ್ ಇಟ್ ದ ಜಿಮ್ ಡೈಲಿ. ಸೊ ಬೋರ್ ಆದರೂ ಕೂಡ ಪರವಾಗಿಲ್ಲ, ಈಸ್ ಡೂಯಿಂಗ್ ದ ಸೇಮ್ ರೊಟೀನ್ ಡೇ ಬೈ ಡೇ. ನೀವು ಕೂಡ ಅಷ್ಟೇ ಮಕ್ಕಳ, ಎಷ್ಟೇ ಬೋರ್ ಆದರೂ ಪರವಾಗಿಲ್ಲ, ಆ ರೊಟೀನ್ನ ಫಾಲೋ ಮಾಡಲೇಬೇಕಾಗತ್ತೆ, ದಿನ ಓದಬೇಕಾಗತ್ತೆ, ದಿನ ಕನ್ಸಿಸ್ಟೆಂಟ್ ಆಗಿ ಇರಲೇಬೇಕಾಗತ್ತೆ ಮಕ್ಕಳ. ಎಸ್, ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದು ನಿಮ್ಗೆಲ್ಲರಿಗೂ ಕೂಡ ಬೇಕಾಗಿರೋದೇನಂತಂದರೆ ಫ್ರೀಕ್ವೆಂಟ್ ರಿವಿಷನ್ಸ್. ಮಕ್ಕಳ, ನೀವು ಎಷ್ಟೇ ಓದಿ ರಿವಿಷನ್ಸ್ ಮಾಡಲಿಲ್ವಾ, ನಿಮ್ಗೆ ಹಳೆದೆಲ್ಲ ಮರ್ತೋಗ್ತಾ ಬರುತ್ತೆ. ಆ್ಯಂಡ್ ರಿವಿಷನ್ಸ್ ಮಾಡೋದ್ರಿಂದ ಬೆನಿಫಿಟ್ ಏನಂತ ಅಂದರೆ ಮಕ್ಕಳ ಸಿಕ್ಕಾಬಡೆ ಕ್ಲಾರಿಟಿ ಸಿಗುತ್ತೆ. ಒಂದೇ ಪ್ರಾಬ್ಲಮ್ನ ಯಾವ್ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಆ್ಯಂಡ್ ಒಂದು ಕಾನ್ಸೆಪ್ಟ್ಗೂ ಇನ್ನೊಂದು ಕಾನ್ಸೆಪ್ಟ್ಗೂ ಏನು ಒಂದು ರಿಲೇಷನ್ಶಿಪ್ ಇದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಕನ್ಫ್ಯೂಷನ್ಸ್ ಅವಾಯ್ಡ್ ಆಗುತ್ತೆ. ಸೊ ರಿವಿಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಲರ್ನ್ ಟು ಬ್ಯಾಲೆನ್ಸ್. ಎಸ್, ವಾಟ್ ಟು ಬ್ಯಾಲೆನ್ಸ್ ಮಕ್ಕಳ? ದ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ. ಕ್ವಾಲಿಟಿ ಅಂದ್ರೇನು? ಕ್ವಾಲಿಟಿ ಅಂತಂದರೆ ಮಕ್ಕಳ, ಒಂದು ಕ್ವಶನ್ ಇರುತ್ತೆ. ಆ ಕ್ವಶನ್ ಮೇಲೆ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಯಾಕಂದರೆ ಆ ಒಂದು ಕ್ವಶನ್ ನಿಮಗೆ ಸಿಕ್ಕಾಬಟ್ಟೆ ಕಾನ್ಸೆಪ್ಟ್ಸ್ಗಳನ್ನ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಆ ಒಂದು ಕ್ವಶನ್ ಕಂದ ನಿನಗೆ ಬೇರೆ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ರೀಕಾಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅಂಥ ಪ್ರಾಬ್ಲಮ್ಸ್ಗಳ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ದಟ್ ಬ್ರಿಂಗ್ಸ್ ದ ಕ್ವಾಲಿಟಿ ಇನ್ ಯುವರ್ ಪ್ರಿಪ್ರೇಷನ್ಸ್. ಆ್ಯಂಡ್ ಕ್ವಾಂಟಿಟಿ ಯಾಕೆ ಅಂತಂದರೆ ನಿನಗೆ ಜಾಸ್ತಿ MCQ ಸಾಲ್ವ್ ಮಾಡಿದಷ್ಟು ವೆರೈಟಿ ಆಫ್ ಪ್ರಾಬ್ಲಮ್ಸ್ ಗೊತ್ತಾಗುತ್ತೆ, ಯಾವ್ಯಾವ ರೀತಿ ಕ್ವಶನ್ಸ್ನ ಕೇಳ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಈ ರೀತಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿನ ಬ್ಯಾಲೆನ್ಸ್ ಮಾಡೋದು ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಸರ್ ಅದನ್ನು ಹೇಗೆ ಮಾಡೋದು ಅಂತ ಕೇಳಿದ್ರೆ ಕಂದ ನೀ ದಿನ ಮಾಡ್ತಾ ಹೋಗು, ದ ನೇಚರ್ ಇಟ್ ಸೆಲ್ಫ್ ವಿಲ್ ಟೀಚ್ ಯು ದ್ಯಾಟ್. ಅದನ್ನು ಹಿಂಗೆ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಕಂದ, ಒಬ್ಬರೊಬ್ರಿಗೆ ಒಂದೊಂದು ರೀತಿ ಅನುಭವ ಆಗುತ್ತೆ. ಬಟ್ ಇಫ್ ಯು ಸ್ಟೇ ಕನ್ಸಿಸ್ಟೆಂಟ್ ಆ್ಯಂಡ್ ಇಫ್ ಯು ಸ್ಟಾರ್ಟ್ ಡೂಯಿಂಗ್ ದೀಸ್ ಥಿಂಗ್ಸ್ ಅಲ್ಲ, ಸೊ ಯು ವಿಲ್ ಸ್ಟಾರ್ಟ್ ನೋಟಿಸಿಂಗ್ ಇಟ್ ಆಟೋಮೆಟಿಕಲಿ. ನೀನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಬರ್ತೀಯ ಕಂದ. ಓಕೆ, ಸೊ ಸ್ಟಾರ್ಟ್ ಡೂಯಿಂಗ್ ಇಟ್. ಇದನ್ನು ತಲೆಯಲ್ಲಿ ಇಟ್ಕೋ. ಬ್ಯಾಲೆನ್ಸ್ ಬಿಟ್ವೀನ್ ದ ಕ್ವಾಲಿಟಿ ಕ್ವಶನ್ಸ್ ಆ್ಯಂಡ್ ಮೋರ್ ಟೈಪ್ ಆಫ್ ಕ್ವಶನ್ಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಥಿಂಗ್ ಕಂದ ನಿನಗೆ ಗೊತ್ತಾಗಬೇಕಾದ್ರೆ ರಿಕವರಿ ಟೈಮ್ ಮ್ಯಾಟರ್ಸ್. ಏನು ಸರ್ ರಿಕವರಿ ಟೈಮ್ ಮ್ಯಾಟರ್ಸ್? ನೋಡ್ಕಂದ, ನೀನು ಫೇಲ್ ಆದ, ನೀನು ಅಂದ್ಕೊಂಡಿರೋ ರೀತಿ ರಿಸಲ್ಟ್ಸ್ ಬರೋದಿಲ್ವಾ? ಪರವಾಗಿಲ್ಲ, ಇಟ್ಸ್ ಓಕೆ. ನೀನು ಅದನ್ನೇ ನೆನೆಸ್ಕೊಂಡು ಕೂತ್ಕೊಂಡು ಬೇಜಾರು ಮಾಡ್ತಾ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಡೇ ಏನು ಓದಬೇಕು ಅಥವಾ ನೆಕ್ಸ್ಟ್ ಮಿನಿಟ್ ಏನು ಓದಬೇಕು ಅದನ್ನು ಬೇಗ ಶುರು ಮಾಡಿದಷ್ಟು ಬೇಗ ಫೇಲ್ಯೂರಿಂದ ನೀನು ರಿಕವರಿ ಆಗಿ ಮತ್ತೆ ನಿನ್ನ ಜರ್ನಿ ಏನಿದೆ ಅದನ್ನು ಶುರು ಮಾಡ್ತಾ ಬಂದರೆ ಆಗ ಮಾತ್ರ ಕಂದ ನೀನೇನು ಅಂದ್ಕೊಂಡಿದ್ಯಾ ಅದನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸರ್ ನಾನು ಫೇಲ್ ಆಗಿಬಿಟ್ಟೆ ಸರ್, ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂತ ನೀನು ಡೌಟ್ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಹೇಳ್ತಾ ಇದ್ದೀನಿ, ನೋಬಡಿ ವಿಲ್ ಕಮ್ ಯು ಆ್ಯಂಡ್ ನೋಬಡಿ ವಿಲ್ ಕಮ್ ದೇರ್ ಆ್ಯಂಡ್ ಮೇಕ್ ಯು ಗೆಟ್ ಅಪ್ ಆ್ಯಂಡ್ ವಾಕ್ ವಿತ್ ಯು. ಯಾರೂ ಕೂಡ ಅಲ್ಲಿ ಬರೋದಿಲ್ಲ, ನೀನು ಹೇಳ್ಸೋದಿಲ್ಲ, ನಿನ್ನ ಜೊತೆ ನಡೆಯೋದಿಲ್ಲ ಕಂದ. ಇದು ನಿನ್ನ ಜರ್ನಿ, ನೀನೇ ನಡಿಬೇಕು, ನೀನೇ ಮೇಲೆ ಹೇಳಬೇಕು, ನೀನೇ ನಡಿಬೇಕು. ಹಂಗಾದ್ರೆ ಮಾತ್ರ ನೀನು ಈ ಜರ್ನಿನ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಅನಾಲಿಸಿಸ್ ಆಫ್ ಈಚ್ ಟೆಸ್ಟ್ ಆ್ಯಂಡ್ ಎಕ್ಸಾಮ್ಸ್. ನಾನು ಆಗಲೇ ಹೇಳ್ದಂಗೆ ಕಂದ, ಟೆಸ್ಟ್ ಮತ್ತು ಎಕ್ಸಾಮ್ಸ್ ಬರೋದು ನೀನನ್ನು ಟೆಸ್ಟ್ ಮಾಡೋದಕ್ಕೆ, ನೀನು ಏನು ತಿಳ್ಕೊಂಡಿಲ್ಲ ಅನ್ನೋದನ್ನು ತಿಳಿಸೋದಕ್ಕೆ. ಸೊ ಅದನ್ನು ಎಕ್ಸಾಮ್ ಮತ್ತು ಟೆಸ್ಟನ್ನು ನಿನ್ನನ್ನು ನೀನು ತಿಳ್ಕೊಳ್ಳೋಕ್ಕೆ, ನಿನ್ನನ್ನು ನೀನು ಬೆಟರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಬರೋದು ಅಂತ ಮಾತ್ರ ಅದನ್ನು ನೀನು ತಿಳ್ಕೋಬೇಕು. ಅದನ್ನು ಬಿಟ್ಬಿಟ್ಟು ನೀನು ಅದನ್ನು ಕಾಂಪಿಟೇಷನ್ ಥರ ಯೂಸ್ ಮಾಡಿಕೊಂಡ್ರೆ ನೀನು ಅದರಿಂದ ಏನೂ ಕಲಿಯೋದಿಲ್ಲ. ಸೊ ಟೆಸ್ಟ್ ಆ್ಯಂಡ್ ಎಕ್ಸಾಮ್ಸ್ ಆರ್ ಗಿವನ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಯು ಡೋಂಟ್ ನೋ ಆ್ಯಂಡ್ ವಾಟ್ ಯು ನೋ. ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಕಂದ. ಆ್ಯಂಡ್ ಪ್ರಾಪರ್ ಅನಾಲಿಸಿಸ್ ಆಫ್ಟರ್ ಈಚ್ ಟೆಸ್ಟ್ ಆ್ಯಂಡ್ ಎಕ್ಸಾಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ನೀನು ಫಾಲೋ ಮಾಡಿದ್ರೆ ನೀನು ಖಂಡಿತ ಒಳ್ಳೆ ರ್ಯಾಂಕ್ ಬಂದೇ ಬರ್ತೀಯಕ್ಕಂದ. ಆ್ಯಂಡ್ ಲಾಸ್ಟ್ಲಿ ನೀನು ಗೊತ್ತಾಗಬೇಕಾಗಿರೋದಂದರೆ ಬಿ ಅ ಫೈಟರ್, ಡೋಂಟ್ ಗೆಟ್ ಡಿಫೀಟೆಡ್ ಈಸಿಲಿ. ಎಸ್ ನೋಡೋಕಂದ,
ನಿನಗೆ ಯಾವುದೇ ಎಕ್ಸಾಮ್ ಆಗಲಿ ಟೆಸ್ಟ್ ಬರಲಿ, ನಾನು ಆಗಲೇ ಹೇಳ್ದಂಗೆ ಅದು ನಿನಗೆ ಒಂದು ಪಾಠ ಕಲ್ಸೋದಕ್ಕೆ ಬರ್ತಾ ಇರೋದು. ಸೊ ಅದರಿಂದ ನೀನು ಡಿಫೀಟ್ ಆಗಿ ಓಡ್ಬಿಟ್ಟಾ, ನಿನಗೆ ಖಂಡಿತ ಹೇಳ್ತಾ ಇದ್ದೀನಿ ಅಚೀವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಅಚೀವ್ ಮಾಡ್ಬೇಕಂತಂದರೆ ಬಿದ್ದಾಗ ಎಷ್ಟು ಬೇಗ ಹೇಳ್ತೀಯಾ ಆ್ಯಂಡ್ ಎಷ್ಟು ಬೇಗ ಫೈಟ್ ಮಾಡ್ತೀಯಾ ಅದ್ರ ಮೇಲೆ ನೀನು ಅಚೀವ್ಮೆಂಟ್ ನಿಂತಿದೆ ಕಂದ. ಸೊ ಯು ನೀಡ್ ಟು ಫೈಟ್ ವೆರಿ ಹಾರ್ಡ್ ಈಚ್ ಆ್ಯಂಡ್ ಎವ್ರಿ ಡೇ. ಆಫ್ಟರ್ ಈಚ್ ಆ್ಯಂಡ್ ಎವ್ರಿ ಫೇಲ್ಯೂರ್ ಯು ನೀಡ್ ಟು ಲರ್ನ್ ಫ್ರಮ್ ದ ಫೇಲ್ಯೂರ್ ಆ್ಯಂಡ್ ಆಫ್ಟರ್ ಲರ್ನಿಂಗ್ ಫ್ರಮ್ ದ ಫೇಲ್ಯೂರ್ ಅಗೇನ್ ಸ್ಟಾರ್ಟ್ ಫೈಟಿಂಗ್ ಬ್ಯಾಕ್. ಸೊ ಯು ನೀಡ್ ಟು ಬಿಕಮ್ ಅ ಫೈಟರ್ ಲೈಕ್ ದಿಸ್. ಹಾಗಾದರೆ ಕಂದ ನೀನೇನಾದರೂ ಈ ಒಂದು ಜರ್ನಿಲಿ ಫೈಟ್ ಮಾಡಕ್ಕೆ ರೆಡಿ ಇದ್ರೆ ಕಮೆಂಟ್ ಮಾಡೋಕಂದ. ಎಸ್ ಸರ್, ಐ ವಿಲ್ ಫೈಟ್ ಆ್ಯಂಡ್ ಐ ವಿಲ್ ಗೆಟ್ ಅ ವೆರಿ ಗುಡ್ ರ್ಯಾಂಕ್ ಇನ್ KCET 2027 ಅಂತ ಕಮೆಂಟ್ ಮಾಡೋಕಂದ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಿ, ಎಷ್ಟು ಜನ ಫೈಟ್ ಮಾಡಿ ಈ ಜರ್ನಿಲಿ ಸಕ್ಸಸ್ಫುಲ್ ಆಗ್ತೀನಿ ಅಂತ ನಾನು ನೋಡ್ತೀನಿ. ಹಾಗಾದರೆ ಮಕ್ಕಳ, ಆಗಲೇ ಹೇಳ್ದಂಗೆ there is a offer here for Arjuna KCET and Laksha KCET 2027. So Laksha KCET 2027 ಬಂದು ಕ್ಲಾಸ್ 12th ಪ್ರಿಪರೇಷನ್ಸ್ಗೆ, KCET ಎಕ್ಸಾಮ್ಸ್ ಪ್ರಿಪರೇಷನ್ಸ್ಗೆ ಇದರಲ್ಲಿ ಬೋರ್ಡ್ಸ್ ಕೂಡ ಟೀಚ್ ಮಾಡ್ತೀವಿ. ಆ್ಯಂಡ್ Arjuna KCET 2027 ಫಾರ್ ಯುವರ್ ಕ್ಲಾಸ್ 11th ಪ್ರಿಪರೇಷನ್ಸ್. ಓಕೆ, ಆ್ಯಂಡ್ ಆ್ಯಕ್ಚುಯಲ್ ಪ್ರೈಸ್ ಬಂದು ಮಕ್ಕಳ ಎರಡು ಬ್ಯಾಚ್ಗೆ 6500. ಬಟ್ ನಾವು ಆಫರ್ ಪ್ರೈಸ್ ಅಂತೇಳಿ 3999 ಕೊಡ್ತಾ ಇದ್ದೀವಿ ಬಿಕಾಸ್ ಆಫ್ ರ್ಯಾಂಕ್ ಮಹೋತ್ಸವ. ಆ್ಯಂಡ್ ಈ ಆಫರ್ ಮಕ್ಕಳ ನಿಮಗೆ 21st ಜೂನ್ ಅಷ್ಟೇ ಇರೋದು, 21st ಜೂನ್ ತನಕ ಅಷ್ಟೇ ಇರೋದು. ಹಾಗಾದರೆ ನೀವೆಲ್ಲರೂ ಕೂಡ ಮಕ್ಕಳ ರೆಡಿ ಇದ್ದೀರಿ ಓದೋದಕ್ಕೆ ಅಂತಂದರೆ ಬೇಗ ನಿಮ್ಮ ಪ್ರಿಪರೇಷನ್ಸ್ನ ಸ್ಟಾರ್ಟ್ ಮಾಡಿ. ಯಾಕಂದರೆ ಆಲ್ರೆಡಿ ತುಂಬ ಜನ ಪ್ರಿಪರೇಷನ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೂ ತಡ ಮಾಡಬೇಡಿ ಮಕ್ಕಳ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಜರ್ನಿ. ಟೇಕ್ ಕೇರ್ ಮಕ್ಕಳ.